ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತ ಹೇಳ್ತಾ, ಇವತ್ತು ನಮ್ಮ ರವಿಚಂದ್ರನ್ ಅಶ್ವಿನ್ ಅವರು ರಿಟೈರ್ಮೆಂಟ್ ಕೊಟ್ಟರ. 3 ಫಾರ್ಮೆಟ್ ಒಳಗೆ ರಿಟೈರ್ಮೆಂಟ್ ಕೊಟ್ಟರ. ದ ಬೆಸ್ಟ್ ಸ್ಪಿನ್ನರ್ ಅಂತಾನೆ ಹೇಳ್ಬೋದು ರವಿಚಂದ್ರನ್ ಅಶ್ವಿನ್ ಅವ್ರಿಗೆ. ಇದು 3ನೇ ಟೆಸ್ಟ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ 3ನೇ ಟೆಸ್ಟ್ ಮುಗಿದ ಮ್ಯಾಗ ಪ್ರೆಸ್ ಕಾನ್ಫರೆನ್ಸ್ ದಾಗ ಇವತ್ತ ಘೋಷಣೆ ಮಾಡ್ಯಾರ. ಇದು ಬಹಳ ದುಃಖದ ಸಂಗತಿ ಅಂತ ಹೇಳ್ಬೋದು. ಇಷ್ಟದೊಳಗ ಟೆಸ್ಟ್ ಚಾಣಾಕ್ಷ ಅಂತಾನೆ ಹೇಳ್ಬೋದು ರವಿಚಂದ್ರನ್ ಅಶ್ವಿನ್ ಅವ್ರನ್ನ. ಬೆಸ್ಟ್ ಆಫ್ ದಿ ಬೆಸ್ಟ್ ಇವ್ರದ್ದು ಏನ್ ಇನ್ನಿಂಗ್ಸ್ ಅವ್ರು ನಡೆದವಪ್ಪ ಅಂತಂದ್ರ, ರವಿಚಂದ್ರನ್ ಅಶ್ವಿನ್ ಅವರು ಟೋಟಲ್ ಟೆಸ್ಟ್ ಒಳಗ 537 ವಿಕೆಟ್ ತೆಗದಾರ. 106 ಟೆಸ್ಟ್ ಮ್ಯಾಚ್ ಆಡ್ಯಾರ. 106 ಟೆಸ್ಟ್ ಮ್ಯಾಚ್ ಆಡ್ಬೇಕಂದ್ರೆ ಅಷ್ಟು ಸರಳ ಅಲ್ರಿ. ಅದು ಲೆಜೆಂಡರಿ ಮ್ಯಾಚ್, ಲೆಜೆಂಡರಿ ಇವರು. 106 ಟೆಸ್ಟ್ ಮ್ಯಾಚ್ ಆಡಿ 200 ಇನ್ನಿಂಗ್ಸ್ ಬಾಲಿಂಗ್ ಹಾಕ್ಯಾರ. 537 ವಿಕೆಟ್ ತೆಗದಾರ. 3503 ರನ್ ಹೊಡೆದಾರ. ಈ ಟೆಸ್ಟ್ ಬೌಲಿಂಗ್ ಭಾರಿ ಐತ್ರಿ ಇವ್ರದ್ದು. 37 ಸಲ ತೆಗದಾರ. 5 ವಿಕೆಟ್ ಗೊಂಚಲನ್ನ 37 ಸಲ ತೆಗದಾರ. 4 ವಿಕೆಟ್ ಗತ್ತರ 28 ಸಲ ತೆಗದಾರ. ಈ ತರ ಲೆಜೆಂಡರಿ ಸ್ಪಿನ್ನರ್ ಯಾರು ಸಿಗಲ್ರಿ ಇನ್ನು ಮುಂದೆ ನಮ್ಮ ಇಂಡಿಯಾಕ. ರೋಹಿತ್ ಶರ್ಮಾ ಅವ್ರ ಜೊತೆ ಟೆಸ್ಟ್ ಮುಗಿಯೋ ಕಾನ್ಫರೆನ್ಸ್ ದಾಗ ಹೇಳಿದ್ರೆ, ನಾನು ಇವತ್ತು ರಿಟೈರ್ಮೆಂಟ್ ಕೊಡತ್ತೀನಿ 3 ಫಾರ್ಮೆಟ್ ಒಳಗ ಅಂತ ಹೇಳಿದ್ರೆ, ನಮ್ಗೆ ಬಹಳ ಫೀಲ್ ಆಯ್ತು ಇವತ್ತು. ಇವರು ಟೆಸ್ಟಿಗೆ 2011 ಒಳಗೆ ಬರ್ತಾರ. 2024 ರಿಟೈರ್ಮೆಂಟ್ ಕೊಡ್ತಾರ. 14 ವರ್ಷ ಟೆಸ್ಟ್ ಕ್ರಿಕೆಟ್ ಒಳಗೆ ಭಾರತದ ಇತಿಹಾಸದೊಳಗೆ ಇವ್ರು ಮೆರೆದು ಬಿಟ್ಟಾರ. ಯಾಕಂದ್ರೆ ಅನಿಲ್ ಕುಂಬ್ಳೆ ಬಿಟ್ರೆ ನೆಕ್ಸ್ಟ್ ಸ್ಪಿನ್ನರ್ ಮಾಂತ್ರಿಕ ಅಂತಂದ್ರೆ ಇವ್ರನ್ನ ಅಂತ ಹೇಳ್ಬೋದು ನಾವು. ರವಿಚಂದ್ರನ್ ಅಶ್ವಿನ್ 3 ಫಾರ್ಮೆಟ್ ರಿಟೈರ್ಮೆಂಟ್ ಕೊಟ್ಟಿದ್ದು ಬಹಳ ಅಂದ್ರೆ ಬಹಳ ದುಃಖದ ಸಂಗತಿ ಆಗೈತಿ. ಮತ್ತೆ ಇಂಡಿಯಾದ ಡ್ರೆಸ್ಸಿಂಗ್ ರೂಮ್ ಎಲ್ಲ ಕಣ್ಣೀರಿನ ಭಾವುಕವಾಗಿ ಪ್ಲೇಯರ್ಸ್ ಅದು. ಎಲ್ಲಾ ಪ್ಲೇಯರ್ಸ್ನು ರವಿಚಂದ್ರನ್ ಅಶ್ವಿನ್ಗೆ ಶುಭ ಕೋರಿದ್ರೆ, ಇದು ಒಂದು ದೊಡ್ಡ ಟ್ಯಾಂಕ್ಸ್ ಅಂತ ಹೇಳ್ತೀನಿ. ರವಿಚಂದ್ರನ್ ಅಶ್ವಿನ್ ಇನ್ನು ಮುಂದೆ ಆಡಲ್ಲ, ಆದ್ರೆ ಅವ್ರ ನೆನಪುಗಳು ಸದಾ ಇರ್ತಾವ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. This will be my last day as an Indian cricketer in all formats at the international level. I do feel there's a bit of punch left in me as a cricketer, but I would like to expose and probably